ಡಿಸೈನ್ ಮತ್ತು ಎಲ್ಲ ಅಧಿಕಾರಿಗಳಿಂದ ಮಹಾನ್ ನಾಯಕರುಗಳಿಗೆ ಪುಷ್ಪ ಸಮರ್ಪಣೆಯನ್ನು ಮಾಡಲಾಗ್ತದೆ. ಅವರ 119ನೇ ಜನ್ಮದಿನಾಚರಣೆಗೆ ನಿಮಗೆಲ್ಲ ಮತ್ತೊಮ್ಮೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಗರಸಭೆ ಅರ್ಜಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಸಂಪೂರ್ಣ ಆಗಿದೆ. ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಸಂವಿಧಾನ ಪ್ರಸ್ತಾವನೆಯಲ್ಲಿ ಭಾಗವಹಿಸುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಸಂವಿಧಾನ ಪ್ರಸ್ತಾವನೆಯಲ್ಲಿ ಭಾಗವಹಿಸುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅವರೆಲ್ಲ 90%, 85% ತೆಗೆದುಕೊಂಡ ಕಾಲದಲ್ಲಿ ಇವತ್ತು ಅರಸೀಕೆರೆ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಥ ಒಂದು ಪ್ರತಿಭೆಯನ್ನು ಗುರುತಿಸಿ 98.8%ಗೆ ಮಗು ಪಾಸ್ ಆಗಿದೆ ಅಂದ್ರೆ ಗ್ರೇಟ್. ಅದು ವಿಜ್ಞಾನ ವಿಭಾಗದಲ್ಲಿ ಜೋರಾದ ಚಪ್ಪಾಳೆ ಮಕ್ಕಳಿಗೆ. ಮಗಳು ಕುಮಾರಿ ಜೆಸಿಕಾ ಪಿಲ್ಟು ಅವರ ಜೀವನ ಉಜ್ವಲವಾಗಿರಲಿ, ಇನ್ನು ಹೆಚ್ಚಿನ ಹೆಸರನ್ನ ನಮ್ಮ ಅರಸೀಕೆರೆ ತಾಲೂಕಿಗೆ ಡಾಕ್ಟರ್ ಅಂಬೇಡ್ಕರ್ ಅವರ
ಜಯಂತ್ಯೋತ್ಸವ ಮತ್ತು ಈ ದೇಶದ ಹಸಿರು ಕ್ರಾಂತಿಯ ಮಹಾಪುರುಷರಾಗಿರ್ತಕ್ಕಂಥ ಜಗಜೀವನ್ ಅವರ ಜಯಂತ್ಯೋತ್ಸವವನ್ನು ಇವತ್ತು ಆಚರಣೆ ಮಾಡತಕ್ಕಂಥ ಈ ಸಮಾರಂಭದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಬಹಳ ಜಗಜೀವನ್ ಅವರ ಜಯಂತಿಯನ್ನು ಒಟ್ಟಿಗೆ ಸೇರಿಸಿ ಬಹಳ ಅದ್ದೂರಿಯಾಗಿ ಫೀಲ್ಡ್ನಲ್ಲಿ ಸಾವಿರಾರು ಜನಗಳ ಮಧ್ಯದಲ್ಲಿ ಪ್ರಾರಂಭವನ್ನ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಆದರೆ ಸ್ವಲ್ಪ ಕಾರಣಾಂತರದಿಂದ ಈ ಸಾರಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಸಂದರ್ಭದಲ್ಲಿ ಮುಂದೆ ಈ ತಿಂಗಳ ಒಂದು ದಿವಸ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಆಚರಣೆ ಮಾಡಬೇಕು, ಮೆರವಣಿಗೆಯನ್ನ ಮುಖಾಂತರ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡು ಇವತ್ತು ಸರಳವಾಗಿ ಈ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾರೆ. ಮತ್ತು ಆಳುವವರು ಮತ್ತು ಆಳ್ಕೊಳ್ತಕ್ಕಂಥ ಆಳಿಸ್ತಕ್ಕಂಥ ಇವೆಲ್ಲ ಇದ್ರು ನಮ್ಮ ಭಾರತ ದೇಶ. ಅದಕ್ಕೋಸ್ಕರ ಈ ವರ್ಗದ ಜನನೆಲ್ಲರೂ ಕಟ್ಟಿಕೊಂಡು ಸಮಗ್ರವಾದ ಭಾರತ ದೇಶವನ್ನು ನಡೆಸಲಿಕ್ಕೆ ನಿಮ್ಮ ಶಕ್ತಿ ಇದೆಯಾ ಅಂತಕ್ಕಂಥದ್ದನ್ನು ಅನೇಕ ಸಾರಿ ಪ್ರಶ್ನೆ ಮಾಡಿದ್ರು. ಆವಾಗ ಇವೆಲ್ಲ ಸೇರಿಕೊಂಡು ಎರಡು ಸಂಸ್ಥೆಯನ್ನು ರಚನೆ ಮಾಡಿ ಅದನ್ನು ಒಪ್ಪಿಸ್ತಾರೆ. ಇಡೀ ಪ್ರಪಂಚವೇ ಒಪ್ಪಿಕೊಳ್ತಕ್ಕಂಥ ಸಂವಿಧಾನವನ್ನು ನಾವು ರಚನೆ ಮಾಡ್ತೀವಿ. ಯಾವ ಶೋಷಿತ ವರ್ಗಗಳು ಈ ದೇಶದಲ್ಲಿದ್ದಾವೆ ಆ ಶೋಷಿತ ವರ್ಗಗಳಿಗೆ ಪ್ರತ್ಯೇಕವಾದಂತಹ ಮೀಸಲಾತಿಯನ್ನು ಕೊಡ್ತೀವಿ. ಎಲ್ಲರೂ ಆ ವರ್ಗಕ್ಕೆ ಮಾತ್ರ ಮೀಸಲಾತಿಯನ್ನು, ಇನ್ನು ಉಳಿದಂತಕ್ಕಂಥವ್ರಿಗೆಲ್ಲ ಸಾಮಾಜಿಕ ಮೀಸಲಾತಿ, ರಾಜಕೀಯ ಮೀಸಲಾತಿ, ಎಲ್ಲ ಮೀಸಲಾತಿಗಳನ್ನು ಕೊಟ್ಟು ಆ ಸಮಾಜವನ್ನು ಕೂಡ ಮೇಲಕ್ಕೆ ಎತ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ದೃಷ್ಟಿಯಿಂದ ಅನೇಕ ವಿಚಾರಗಳನ್ನ ಅವ್ರು ಬಂದು ಕಳೆದ ಸಂಸ್ಥೆಯಲ್ಲಿ ಇವರು ರಚನೆ ಮಾಡ್ಕೊಂಡು ಹೋದ್ರೆ ಒಂದು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ಅಲ್ಲಿ ಹೇಗೆ ಸಾಧ್ಯ ಇದು ಮಾಡೋಕ್ಕಾಗುತ್ತೆ, ಪೋಸ್ಟ್ಪೋನ್ ಮಾಡಬೇಕು ಮತ್ತೊಂದು ವರ್ಷ ಹಿಂಗೆ ಮಾಡಿ 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 ಕೊನೆಗೆ ಡಾಕ್ಟರ್ ಅಂಬೇಡ್ಕರ್ ಅವರು ನೇತೃತ್ವದಲ್ಲಿ ರಚನೆ ಮಾಡಿದಂತ ಈ ಸಮಿತಿನಲ್ಲಿ ಅವರು ಇಡೀ ಪ್ರಪಂಚವನ್ನು ಸುತ್ತಾರೆ. ಪ್ರಪಂಚದಲ್ಲಿ ಇರ್ತಕ್ಕಂಥ ಸಂವಿಧಾನದ ಅವರ ಆಳ್ವಿಕೆಯ ಅಂಶಗಳನ್ನೆಲ್ಲ ಮಾತನಾಡಕ್ಕೆ ಹೋದ್ರೆ ಬಹಳ ಜಾಸ್ತಿ ಆಗುತ್ತೆ. ಅಂತ ಎಲ್ಲ ವಿಚಾರಗಳು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ದೇಶಗಳ ಆಳ್ವಿಕೆ ಎಲ್ಲ ವಿಚಾರಗಳು ನಮ್ಮ ಸಂವಿಧಾನದಲ್ಲಿ ಅಂತ ವಿಚಾರಗಳನ್ನ ತೆಗೆದುಕೊಂಡು ಬಂದು ಫೈನಲ್ ಆಗಿ ತರಬೇತಿಯನ್ನು ಕೊಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಜಗಜೀವನ್ ಬಸವಣ್ಣ ಒಡನಾಟ ಕಾರ್ಯಕ್ರಮವನ್ನ ಕಚೇರಿಯ ಸಮಾಜ ಕಲ್ಯಾಣ ಅಧೀಕ್ಷಕರಾಗಿರುವಂತಹ ವೆಂಕಟದಾರಿ ವೆಂಕಟೇಶ್ ಶೆಟ್ಟಿ ಅವರು ಮಾಡಿ ನೆರವೇರಿಸಿಕೊಡ್ಬೇಕಂತ ಕೇಳಿದ್ರು. ಎಲ್ಲರಿಗೂ ನಮಸ್ಕಾರ. ಈ ಎರಡು ಮಹಾನ್ ನಾಯಕರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ ಈ ಕಾರ್ಯಕ್ರಮದ ಅಧ್ಯಕ್ಷ